ಸರ್, ಕೆಲ ಕಾಂಗ್ರೆಸ್ ಶಾಸಕರೇ ಸಚಿವರುಗಳಿಗೆ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ಯಾರು ಅಂದ್ರೆ ಹೈಕಮಾಂಡ್ಗೆ ಸಚಿವರುಗಳು ಕೆಲಸ ಮಾಡ್ತಾ ಇಲ್ಲ, ಹಾಗಾಗಿ ಬದಲಾವಣೆ ಮಾಡಿ ಯುವಕರಿಗೆ ಅವಕಾಶ ಕೊಡಿ ಅನ್ನುವಂಥ ಪತ್ರವನ್ನು. ಅಲ್ಲ, ಸಚಿವರು ಬದಲಾವಣೆ ಮಾಡೋದಲ್ಲ, ಈ ರಾಜ್ಯ ಸರ್ಕಾರ ಬದಲಾವಣೆ ಮಾಡ್ತಕ್ಕಂಥ ದಿನ ಭಾಳ ದೂರ ಇಲ್ಲ. ಅದು 7 ಕೋಟಿ ಕನ್ನಡಿಗರು ಮಾತಾಡ್ತಾವ್ರೆ. ಬಹುಶಃ ಇವತ್ತು ಟ್ರೆಂಡ್ ಯಾವ ರೀತಿ ಇದೆ ಅಂದರೆ 9,000 ಕಿಲೋಮೀಟ್ರ್ ರಾಜ್ಯ ಪ್ರವಾಸ ಮಾಡ್ಕೊಂಬಂದಿದ್ದೀನಿ, 2ನೇ ಹಂತಕ್ಕೆ ಪ್ರವಾಸ ಕೈಗೆತ್ಕೊಂಡಿದ್ದೀನಿ, ಈಗ ಟಿ ನರಸೀಪುರಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿ ಹೋದರೂ ಜನ ಒಂದೇ ಹೇಳ್ತಾರೆ, ಇವತ್ತು ನಾಳೆ ಏನಾದ್ರು ಚುನಾವಣೆ ಅನೌನ್ಸ್ ಆದರೆ ಈ ಕೂಡಲೇ ತಿರಸ್ಕಾರ ಮಾಡ್ತಕ್ಕಂಥ ಮೂಡ್ಗೆ ಜನ ಬಂದುಬಿಟ್ಟಿದ್ದಾರೆ. ಚುನಾವಣೆ ಮೂಡ್ನಲ್ಲಿದ್ದಾರೆ ಜನ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಯಾವಾಗ ಕಂಡಕ್ಟ್ ಮಾಡ್ತಾರೆ ಚುನಾವಣೆ? ಕೊನೆಗೆ GBA ಚುನಾವಣೆ ಬೆಂಗಳೂರಿನಲ್ಲಿ ನಡೀತಕ್ಕಂಥ ಏನೊಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಸುಪ್ರೀಂ ಕೋರ್ಟು ಚೀಮಾರಿ ಹಾಕಿ ಕೋರ್ಟ್ ಮೆಟ್ಲತ್ತಿ ಅಲ್ಲಿಂದ ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಈಗ ಕೊನೆಗೆ ಜೂನ್ ತಿಂಗಳೊಳಗಡೆ ಕಂಡಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಕಂಡಕ್ಟ್ ಮಾಡಿದ್ರೆ ಬಹುಶಃ ಬೀದಿಗೆ ಬರ್ತಾರೆ. ಅವ್ರಿಗೆ ಗೊತ್ತಿದೆ ರಿಸಲ್ಟ್ ಏನಾಗುತ್ತೆ ಅಂತ ಕಾಂಗ್ರೆಸ್ನವ್ರಿಗೆ. ಹಾಗಾಗಿ ಅಣ್ಣ ಒಂದು ಮಾತು ಹೇಳ್ತೀನಿ, ಇವರು ಯಾವ ಸಚಿವರನ್ನ ಚೇಂಜ್ ಮಾಡಿದ್ರು, ಯಾರನ್ನು ರಿಪ್ಲೇಸ್ಮೆಂಟ್ ಮಾಡಿ ಬದಲಾವಣೆ ಮಾಡಿ ಇನ್ಯಾವ ಪುಣ್ಯಾತ್ಮನ ಕರ್ಕೊಬಂದು ಕೂರಿಸಿದ್ರು ಯಾವುದೇ ಬದಲಾವಣೆ ನೀವು ಕಾಣಲಿಕ್ಕೆ ಆಗೋದಿಲ್ಲ. ಇವ್ರ ಮನಸ್ಥಿತಿಗಳು ಒಂದೇ, ಲೂಟಿ ಮಾಡಬೇಕು. ಇನ್ನು 2 ವರ್ಷ ಅದು ಎಷ್ಟು ಲೂಟಿ ಮಾಡಲಿಕ್ಕಾಗುತ್ತೋ ಲೂಟಿ ಮಾಡಿ ಕೊನೆಗೆ ಇಲ್ಲಿ ನಿಂತಿದ್ದೀವಲ್ಲ ಈ ಪುಣ್ಯ ಭೂಮಿನಲ್ಲಿ. ಕೊಟ್ರಲ್ಲ ಕಳೆದ ಚುನಾವಣೆಯಲ್ಲಿ ಕಾರ್ಡು, 5,000 ರೂಪಾಯಿ ಕೂಪನ್ ಕಾರ್ಡು ಎಲ್ಲೋಯ್ತು? 5,000 ರೂಪಾಯಿ ಕೂಪನ್ ಕಾರ್ಡು ಹೋಗ್ಲಿ ಪಾಪ. ಈಸ್ಕೊಂಡಂಥ ಮುಗ್ಧ ಜನತೆಗೆ ಫಲಾನಾದರೂ ಸಿಗ್ತಾ? ಯಾರು ಫಲಾನುಭವಿಗಳಿದಾರ 5,000 ರೂಪಾಯಿ ಕೂಪನ್ ಕಾರ್ಡ್ಗೆ? ಅವತ್ತು ಚುನಾವಣೆ ದೃಷ್ಟಿಯಿಂದ 5 ವರ್ಷಕ್ಕೆ ಒಂದೇ ಚುನಾವಣೆ, ಒಂದೇ ಸಲ ಓಟ್ ಹಾಕೋದು, ತಿರಸ್ಕಾರ ಮಾಡೋಕ್ಕಾಗಲ್ಲ. ಮುಗಿದೋಯ್ತಲ್ಲ, ಕಳೆದೋಯ್ತಲ್ಲ. ಬಂದು ಆಮೇಲೆ 5,000 ರೂಪಾಯಿ ರೇಷನ್ ಕಿಟ್ ಕೊಡ್ತೀವಿ, ಇನ್ನೊಂದು ಕೊಡ್ತೀವಿ ಅಂತ ಹೇಳಿದವರು ಕಿತ್ಕೊಂಡೇ ಹೋದ್ರಲ್ರಿ. ಸಲೀಸಾಗಿ ಬಂದು ಒಳಗಡೆ ನೈಸ್ ಮಾಡಿ ಜನಕ್ಕೆ ಕೊಡಿ ಕಾರ್ಡ್ ಕೊಡಿ ಅಂದ್ಬಿಟ್ಟು ವಾಪಸ್ ಜೇಬ್ಗೆ ಹಾಕೊಂಡು ಹೋದರು. ಇದು ಈ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಶಾಸಕರ ನಡವಳಿಕೆ. ಸರ್, ಮತ್ತೊಂದು ಚರ್ಚೆ ಸರ್, ಈಗ ಜನಮಾನಸ್ವಾಮಿ ಸ್ಪರ್ಧೆ ಎಲ್ಲಿ ಅಂತೇಳಿ, ಯಾಕಂದ್ರೆ ನಿಮ್ಮ ಒಂದು ಮಾತು ಬಹಳ ಚರ್ಚೆ ಆಗ್ತಿದೆ ಅಂತೇಳಿ ಸರ್. ಏನು ಚರ್ಚೆ ಅಣ್ಣ? ಯಾವ ಚರ್ಚೆ? ಚರ್ಚೆ ನಡೀತಾ ಇದೆ ಸರ್. ಅದು ಯಾಕೆ ಅಷ್ಟು ಡೌಟ್ ಮಾಡ್ತೀರಲ್ಲ? ಅಲ್ಲ, ಬರೋದೇನಿದೆ ರೀ? ಅಲ್ಲ ನೋಡಿ, ನಮ್ಮ ಪಕ್ಷದ ಆಯ್ತಲ್ಲ, ಅವರೇ ಉತ್ತರ ಕೊಟ್ರಲ್ಲ. ಅವ್ರ ಆದೇಶನೇ ಅಂತಿಮ, ಕಾರ್ಯಕರ್ತರ ಆದೇಶನೇ ಅಂತಿಮ ಅಷ್ಟೇ. ಎಸ್ಸಲ್ಲಿ ಹೇಳಲಿ ನಾನು, ಬಂದ ಕಡೆ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲೂ ಇದೇ ಪ್ರಶ್ನೆ ಕೇಳ್ತೀರಿ. ಒಳ್ಳೆ ಕತೆ ಐತಲ್ಲ. ಯಾವುದೋ ಒಂದು ಚುನಾವಣೆಯಲ್ಲಿ ಈಗ ತಾನೇ ಕಾರ್ಡ್ ಬಗ್ಗೆ ಹೇಳಿದೆ. ಇನ್ನೂ ಪಾಪ ರೌಂಡಪ್ ಆದಂಥ ವ್ಯಕ್ತಿಗಳು ಭಾಳ ಜನ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಮುಂದೆನೂ ರೌಂಡಪ್ ಆಗ್ತಾರೆ. ನಾ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಹೇಳಿ? ಇಲ್ಲಿ ಜನಕ್ಕೆ ದುಡ್ದಿದ್ದೀವಿ, ಸರ್ವಿಸ್ ಕೊಟ್ಟಿದ್ದೀವಿ, ಕೆಲಸ ಮಾಡಿದ್ದೀವಿ. ಈ ಕುಟುಂಬ ಜನ ನಮ್ಮನ್ನು ಕಾಪಾಡ್ಕೊಳ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಜೊತೆಯಲ್ಲಿ ನನ್ನನ್ನು ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು, ಮುಖಂಡರು, ನನ್ನ ವರ್ಗನ ನಾನು ಬೀದಿ ಪಾಲು ಮಾಡಿ ಹೋಗ್ತಕ್ಕಂಥ ಪಲಾಯನವಾದಿ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಆಯ್ತಲ್ಲ? ಪದೇ ಕೇಳಬೇಡಿ. ನಾನು ರಾಮನಗರ ಪದೇ ದಯಮಾಡಿ ಹೇಳ್ತೀನಿ, ಫಿಕ್ಸ್ ಆಗಿ ಹೋಗಿದ್ದೀನಿ. ಯಾವುದೇ ಅನುಮಾನ ಬೇಡ.